ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆನ ಪ್ರತಿಯೊಬ್ಬರು ಕೂಡ ಬರೆದಿರ. ಅದು 2 ಸಲ ಅವಕಾಶ ಮಾಡಿಕೊಟ್ಟಿರುವ ಕಾರಣದಿಂದಾಗಿ ಪ್ರತಿ ಸಲ 2 ಸಲನೂ ಕೂಡ ಬರೆದಿದ್ದೀರಾ. ಓಕೆನಾ, 3 ಪೇಪರ್ನು ಕೂಡ ಅಟೆಂಡ್ ಮಾಡಿರ್ತೀರ. ಅದರದ್ದು ಕೂಡ ರಿಸಲ್ಟ್ ಕೂಡ ನಿಮಗೆ ಗೊತ್ತಾಗಿರುತ್ತೆ. ಆದರೆ ಅಂತಿಮವಾಗಿ ಫೈನಲ್ ಆಗಿ ಯಾರ್ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ, ಎಷ್ಟಕ್ಕೆ ಕಟ್ ಆಫ್ ಬಿಟ್ಟು ಆಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ನಿಮಗೆ ಮಾಹಿತಿ ಇನ್ನೂ ಕೂಡ ಗೊತ್ತಿರೋದಿಲ್ಲ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಟ್ ಆಫ್ ಎಷ್ಟಕ್ಕೆ ಬಿಡ್ತಾರೆ ಮತ್ತು ಸೆಲೆಕ್ಷನ್ ಅಂದರೆ ಫೈನಲ್ ಆಗಿ ಯಾವಾಗ ಆ ಒಂದು ಹುದ್ದೆಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಆ ಡೇಟನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ವಿಡಿಯೋದಿಂದ ಏನಾದರೂ ನೀವು ಹೊಸದಾಗಿ ತಿಳ್ಕೊಂಡಿದ್ದೀರಾ ಅಂತಂದರೆ, ನಿಮಗೆ ಏನಾದರೂ ಯೂಸ್ಫುಲ್ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಒಂದು ಲೈಕ್ನ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ದುಡ್ಡು ಬರಲ್ಲ, ಆದರೆ ನೀವು ಲೈಕ್ ಮಾಡೋದ್ರಿಂದ ಒಂದು ಬೂಸ್ಟ್ ಸಿಗುತ್ತೆ. ಒಂದು ಬೂಸ್ಟ್ ಅಂತ ಅಂದರೆ ಮಿನಿಮಮ್ ಒಂದು 20ರಿಂದ 30 ಜನಕ್ಕೆ ಶೇರ್ ಆಗುತ್ತೆ ಒಂದು ಲೈಕ್ ಮಾಡೋದ್ರಿಂದ. ಓಕೆನಾ, ಅರ್ಥ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಬನ್ನಿ ಹಾಗಾದರೆ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಈ ಒಂದು ಪೋಸ್ಟ್ ಕೂಡ ನಿಮಗೆ ಕಾಣಿಸ್ತಿರುವಂಥದ್ದು. ಇಲ್ಲೇ ಒಂದು ಸಲ ಓದ್ಬಿಡ್ತೀನಿ. ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳ 2021ರಂತೆ ಅರ್ಹತೆ ಪಡೆದಿರುವ ಒಟ್ಟು 45,933 ಅಭ್ಯರ್ಥಿಗಳ ಪೈಕಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಈಗಾಗಲೇ ಅನುಮೋದನೆಯಾಗಿರುವ ಹುದ್ದೆಗಳಿಗೆ ಪ್ರಾಧಿಕಾರ ನೀಡಿರುವ ಮೆರಿಟ್ ಪಟ್ಟಿಯಲ್ಲಿ 1:3 ಅನುಪಾತದಂತೆ ದಾಖಲಾತಿ ಪರಿಶೀಲನೆಗೆ ಆಹ್ವಾನಿಸಿದೆ. ದಾಖಲಾತಿ ಪರಿಶೀಲಿಸಿ 1:1 ಅನುಪಾತದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಪೇಕ್ಷಣೆಗಳಿಗೆ ಅವಕಾಶ ನೀಡಿ ನಂತರ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿದೆ. ಸಿಂಧುತ್ವ ಪ್ರಮಾಣ ಪತ್ರ ಮತ್ತು ಪೊಲೀಸ್ ವರದಿ PUC 12ನೇ ತರಗತಿ ಅಂಕಪಟ್ಟಿಯ ನೈಜತೆಯನ್ನು ಪರಿಶೀಲಿಸಿಕೊಂಡು ನೇಮಕಾತಿ ಆದೇಶಿಸಲು ನೀಡಲು ಈ ಕೆಳಕಂಡ ವೇಳಾಪಟ್ಟಿಯಂತೆ ಕಡ್ಡಾಯವಾಗಿ ಕ್ರಮವಹಿಸುವಂತೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ. ಫ್ರೆಂಡ್ಸ್, ಇದೊಂದು ಮಾಹಿತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಒಟ್ಟು ಅಪ್ಲಿಕೇಶನ್ ಹಾಕಿರುವಂತಹ ಅಥವಾ ಒಂದು ಪರೀಕ್ಷೆ ಬರೆದಿರುವಂಥ ಒಟ್ಟು ಮೆಂಬರ್ಸ್ ಬಂದ್ಬಿಟ್ಟು 45,933 ಅಭ್ಯರ್ಥಿಗಳು ಬರೆದಿದ್ದಾರೆ. ಓಕೆನಾ, ಇವಾಗ ಆಲ್ರೆಡಿ ಲೀಸ್ಟ್ ಹೋಗಿದೆ. ಆಯಾ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಲೀಸ್ಟ್ ಹೋಗಿದೆ. VA ಯಾರ್ಯಾರನ್ನ ಆಯ್ಕೆ ಮಾಡ್ಕೋಬೇಕು ಬಿಡಬೇಕು ಅನ್ನುವಂತಹ ಲೀಸ್ಟ್ ಅವ್ರ ಹತ್ರ ಇರುತ್ತೆ. ಅವರು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದರೆ, ನೀವು ಇವಾಗ ತೆಗೆದಿರುವಂಥ ಈ ಒಂದು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ತೆಗೆದಿರುವಂತಹ ಅಂಕ ಮತ್ತು ಸೆಕೆಂಡ್ ಪಿ ಯು ಸಿಲಿರುವಂತಹ ಒಂದು ಪರೀಕ್ಷೆಯ ಅಂಕಗಳ ಮೇರೆಗೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಈ ಒಂದು ವರದಿ ತಿಳಿಸ್ತಾ ಇದೆ. ಮತ್ತು ದಿನಾಂಕ ಫ್ರೆಂಡ್ಸ್, ನಿಮಗೆ ಮೊದಲನೇ ಪೇಪರ್ ನಿಗದಿಯಾಗಿರುವ ಹುದ್ದೆಗಳ ಎದುರಾಗಿ 1:1 ಅನುಪಾತದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ದಾಖಲೆ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೇಳುವ ದಿನಾಂಕ ಬಂದುಬಿಟ್ಟು 20/12/2024 ಅಥವಾ 20ರಿಂದ 24/12/2024 ಒಳಗೆ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ ಆಗುತ್ತೆ. ಮತ್ತು 1:3 ಅನುಪಾತದಲ್ಲಿ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸುವುದು ಮತ್ತು ವಿಕಲಚೇತನ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸುವುದು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸುವುದು. ಇದಕ್ಕೆ ಡೇಟ್ ಬಂದುಬಿಟ್ಟು 2/1/2025ರಿಂದ 10/1/2025 ಒಳಗೆ ಇದೆ. ಜನವರಿ 2ರಿಂದ 10ನೇ ತಾರೀಕು ಒಳಗೆ ನಿಮಗೆ ಈ ಒಂದು ಹ್ಯಾಂಡಿಕ್ಯಾಪ್ಟ್ ಏನಿರ್ತಾರೆ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ ಅಂತ ತಿಳಿಸಿದ್ದಾರೆ ಈ ಒಂದು ಡೇಟ್ನಲ್ಲಿ. ಮತ್ತು ದಿನಾಂಕ 15 ಅಂದರೆ ಸಂಕ್ರಾಂತಿ ಹಬ್ಬ ದಿನ 15/1/2025 ತಾತ್ಕಾಲಿಕ 1:1 ಆಯ್ಕೆ ಪಟ್ಟಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಪ್ರಕಟಿಸುವುದು. ನಿಮಗೆ ಸೆಲೆಕ್ಷನ್ ಆಗುವ ದಿನಾಂಕ ಯಾವಾಗ ಇರುತ್ತೆ ಆ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡುವಂಥ ದಿನಾಂಕ ಬಂದಿರುತ್ತೆ. ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಅನ್ವೇಷಣೆಗಳನ್ನು ಆಹ್ವಾನಿಸುವುದು. ಅಕಸ್ಮಾತ್ ಯಾರ್ಯಾರೆಲ್ಲ ಈ ಒಂದು ಹುದ್ದೆಗೆ ಸೆಲೆಕ್ಷನ್ ಆಗಿದ್ದು ಬರೋಲ್ವಲ್ಲ, ಆವಾಗ ಇನ್ನೊಂದು ರೌಂಡ್ ಬಿಡ್ತಾರೆ. ಆವಾಗ ಆ ಡೇಟ್ ಬಂದುಬಿಟ್ಟು 16/1/2025ರಿಂದ 23/1/2025 ನಿಮಗೆ ಡೇಟ್ ಇರುತ್ತೆ. ಮತ್ತು ಅಂತಿಮ ಆಯ್ಕೆ ಪಟ್ಟಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಪ್ರಕಟಿಸುವುದು. ಫ್ರೆಂಡ್ಸ್, ಫೈನಲ್ ನಿಮ್ಮ ಸೆಲೆಕ್ಷನ್ ಡೇಟ್ಗೆ ರಿಸಲ್ಟ್ ಬರುವಂತಹ ಡೇಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾದ ನಂತರ ನಿಮಗೆ ಫೈನಲ್ ಆದಮೇಲೆ ನಿಮಗೆ ಫೈನಲ್ ಲೀಸ್ಟ್ನೇ ಬಿಡ್ತಾರೆ. ಓಕೆನಾ, ಆ ಲೀಸ್ಟ್ನಲ್ಲಿ ನೀವು ಸೆಲೆಕ್ಟ್ ಆಗಿದರೆ ಪ್ರತಿಯೊಬ್ಬರು ಕೂಡ ಕೆಲಸ ಸಿಗುತ್ತೆ. ಆ ಡೇಟ್ ಬಂದ್ಬಿಟ್ಟು ಜನವರಿ ತಿಂಗಳಲ್ಲೇ 27/1/2025 ವರ್ಷದಲ್ಲಿ ನಿಮಗೆ ಅಂದರೆ ಜನವರಿ
ಮಂತ್ ಎಂಡ 25ನೇ ತಾರೀಕಲ್ಲಿ ನಿಮಗೆ ಫೈನಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಓಕೆನಾ. ಇದನ್ನು ತಿಳಿಸಿರೋರು ಬಂದ್ಬಿಟ್ಟು ಸರ್ಕಾರದ ಅಧೀನ ಕಾರ್ಯದರ್ಶಿ ಕಂದಾಯ ಇಲಾಖೆ ಸೇವೆಗಳು. ಇದರಿಂದ ನಿಮಗೆ ಬಂದಿರುವಂತಹ ಒಂದು ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊಳ್ತೇನೆ ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ಒಂದು VA ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಯನ್ನು ಬರೆದಿರಿ ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗಲಿ, ನಿಮಗೂ ಕೂಡ ಈ ಒಂದು ಕೆಲಸ ದೊರಕಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಫ್ರೆಂಡ್ಸ್, ಈ ಒಂದು ಮಾಹಿತಿನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.